ಒಳಗೆ ಸೀಟ್ ಹೆಂಗಿದೆ? ನಮ್ಮ ಅತ್ತೆ 3 ಚಾಕ್ಲೇಟ್ ಕೊಟ್ಟರು ನನಗೆ 3. ಇದರಲ್ಲಿ ಮಸಾಜರ್ ಇದೆ ಅಂತ ಸೀಟ್ ಅಲ್ಲಿ. ಬಟ್ ನಮ್ಮ ಅಕ್ಕದು ಯೂಟ್ಯೂಬ್ 100K ಸಿಲ್ವರ್ ಬಟನ್ ಬಂದಿದೆ. Okay, let's go. Hi, so welcome back to my new vlog, guys. ನೀವು thumbnail title ನೋಡಿದೀರಾ? ಇವತ್ತು ನಮ್ಮ ಮನೆ ಮುಂದೆ ಇಲ್ಲಿ ನೋಡಿ ಮಿನಿ ಕೂಪರ್ ಬಂದು ನಿಂತಿದೆ ಗೈಸ್. ಸೊ ನಾನು ಕಾರಲ್ಲಿ ನನ್ನ ಡ್ರೀಮ್ ಅಂದರೆ ನಾನು ಮಿನಿ ಕೂಪರ್ನೇ ಫಸ್ಟ್ ತೊಗೋಬೇಕು ಅಂತಿದ್ದು. ಆಮೇಲೆ ನನ್ನ ಬಜೆಟ್ಟು ಅದು ಇದು ಎಲ್ಲ ನೋಡಿ ನಾವು ಮಹೇಂದ್ರಾಗ ಹೋಗಿ ಥಾರ್ ಅಂತ ಶಿಫ್ಟ್ ಆದ್ವಿ. ಥಾರಿಂದ ಮತ್ತು ಥಾರಿಂದ XUV ಅಂತ ಹೋಗಿ XUV ತೊಗೊಂಡಿದ್ದು. ಬಟ್ ಮಿನಿ ಕೂಪರ್ ವಾಸ್ ಆಲ್ವೇಸ್ ದ ಡ್ರೀಮ್. ಎತ್ತೋಡೋಣ ಬನ್ನಿ. ನಾನು ಇದನ್ನು ಕರೆಸಿರೋದು ಟೆಸ್ಟ್ ಡ್ರೈವ್ಗೆ. ಹೆಂಗಿರುತ್ತೆ ನೋಡೋಣ. ಇದು ಟಾಪ್ ಎಂಡ್ ಅಲ್ಲ, ಇದು ಮಿಡ್ ವೇರಿಯಂಟ್ ಏನೋ ಗೊತ್ತಿಲ್ಲ, ಬಟ್ ಬಂದಿದ್ದಾರೆ ಟೆಸ್ಟ್ ಡ್ರೈವ್ ಆಲ್ ಓವರ್ ಬೆಂಗಳೂರಿಂದ ಒಂದೇ ಕಡೆ ಇರೋದು. ನೋಡೋಣ ಹೇಗಿರುತ್ತೆ ಅಂತ. ಹೆಂಗಿದೆ ಮಿನಿ ಕೂಪರ್? ಸ್ವಿಫ್ಟ್ ಇದ್ದಂಗಿದೆಯಾ ಗೈಸ್? ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇಲ್ವಾ ನೋಡಿ? ಇದು ಸ್ವಿಫ್ಟು ಇದ್ರದ್ದೇ ಕಾಪಿ ಅದು ಅನ್ನೋ ಥರನೇ ಫೀಲ್ ಆಗುತ್ತೆ. ನಂಗೆ ಹಂಗೆ ಅನಿಸ್ತಿತ್ತು ಚಿಕ್ಕ ವಯಸ್ಸಲ್ಲೆಲ್ಲ. ಇದೇ ಥರ ಇದೆ ಅದು, ಇದೇ ಥರ ಇದೆ ಅದು ಅಂತ ನೋಡಿ. ಬಟ್ ಇದ್ರ ಟಾಪ್ ಎಂಡ್ ಹೆಂಗಿದೆ ಅಂದರೆ ಕ್ರೇಜಿ ಇದೆ. ಈಗ ಸದ್ಯಕ್ಕೆ ಇದನ್ನು ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ, ಆಮೇಲೆ ಟಾಪ್ ಎಂಡ್ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಅಪ್ಪಾಜಿ ಟಾಪ್ ಎಂಡ್ ಮಿನಿ ಕೂಪರ್ ಹೆಂಗಿದೆ? ಒಳಗೆ ಸೀಟ್ ಹೆಂಗಿದೆ? ನೈಸ್, ವಾವ್ ನೈಸ್. ಬಟನ್ಸ್ ನೋಡಿ, ಒಳಗಡೆ ಬಟನ್ಸ್. ನೋಡಿ ತಾರ್ ತರ ಇದು ಸೀಟಿಂಗ್. ಹೌದಾ? ಒಬ್ರು ಈ ಕಡೆ ಆ ಕಡೆನಾ? ಓ, ಈ ಕಡೆಯಿಂದ ಒಬ್ರು ಹತ್ತಿ ಆ ಕಡೆಯಿಂದ ಒಬ್ರು ಹತ್ಬೇಕಾ? ಹೌ ಡು ಯು ಡೂ ದಟ್ ಸೀಟ್ ಹಿಯರ್? ಓಕೆ, ಇಲ್ಲಿಂದ ಹತ್ತಬೇಕು ಒಬ್ರು. ಮುಂದೆ ಹೋಗ್ತೈತೆ ನೋಡಿ, ಅದೇ ಆಟೋಮೆಟಿಕ್. ಹೌ ಡು ಯು ಡೂ ದಿಸ್? Press the brake, just turn towards right or left. Sound. There's no sound. Brake. Okay. Half for reverse, and for neutral, and D for drive. ಓ ಗೈಸ್, ಕ್ರೇಜಿ ಅಲ್ಲ? ಇಲ್ಲಿ ಅದು ಇದು ಎಲ್ಲ ಇಲ್ಲ ಇಲ್ಲಿ. ಸುಮ್ಮನೆ ಹಂಗೆ ಅಷ್ಟೇ. ಆಟೋಮೆಟಿಕ್ ಅದೆಲ್ಲ. It's a fully automatic. Can I put a sports mode? Yes. ಓ ಸ್ಪೋರ್ಟ್ಸ್ ಮೋಡ್ ಕ್ರೇಜಿ ಇದೆ ಗೈಸ್. ಇಲ್ಲಿ ಪ್ರೊಫೈಲ್ ಸೆಟ್ ಮಾಡಿ ಇದ್ರೆ, ಇಫ್ ಯು ಪ್ರೆಸ್ ದ ಪ್ರೊಫೈಲ್, ಸೀಟ್ ಮತ್ತೆ ಮಿರರ್ ಎಲ್ಲ ಯಾವ ಥರ ನೀವು ಸೆಟ್ ಮಾಡಿ ಹೋಗಿರ್ತೀರಾ. ಈಗ ನೀವು ಬೇರೆ ಯಾರು ಓಡಿಸಿದ್ರೆ ಅವ್ರಿಗೆ ಬೇಕಾಗಿರ್ತಾರೆ ಅಡ್ಜಸ್ಟ್ ಮಾಡ್ತಾರಲ್ಲ. ಸೊ ನನಗೆ ಬೇಕಾಗಿರ್ತಾರೆ ಅಡ್ಜಸ್ಟ್ ಮಾಡಿ ಒಂದು ಪ್ರೊಫೈಲ್ ಸೆಟ್ ಮಾಡೋದು. ಈ ಪ್ರೊಫೈಲ್ ಹೊತ್ತಿದ್ರೆ ನನಗೆ ಬೇಕಾಗಿರ್ತಾರೆ ಸೆಟ್ ಆಗುತ್ತೆ. ಕ್ರೇಜಿ ಅಲ್ಲ? ನಾವು ಅಪ್ಪ ಓಡಿಸ್ಬೇಕಾದ್ರೆ ನಂದು ಒಂದು ಆ ಥರ ಇರುತ್ತಲ್ಲ ಅದು. ಬ್ಲೂಟೂತ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸ್ಪೀಕರ್ಸ್ ಹೆಂಗಿದೆ ನೋಡೋಣ ಅಂತ. ಗೈಸ್, ಈಗ ಒಂದು ಸ್ಟ್ರೆಚ್ ಹೊಡಿಯೋಕ್ಕೆ ಒಂದು ಖಾಲಿ ರೋಡ್ ಹುಡುಕಿದೀವಿ. ನೋಡಿ ಶಾರ್ಟ್ಸ್ ತಗೊಳ್ತೀವಿ, ಮಜಾ ಮಾಡಿ. ಬಾಯ್. Warriors around, don't get caught in the mosh pit. Fuel to the fire, ain't nobody can stop it. Trouble in my city, but you know I'm across it. Got a 40 on my hip and I'm liable to spark it. Throw down these hits, my click is indivisible. I aim, you duck, I squeeze, now you invisible. I'm not afraid of getting physical. All these different chemicals are fogging up my visuals. Bloods on my hands, got slugs on my gunners. ಇದರಲ್ಲಿ ಮಸಾಜರ್ ಇದೆ ಅಂತ ಸೀಟ್ ಅಲ್ಲಿ. ಮೋಸ್ಟ್ ನೀಡೆಡ್ ಇನ್ ದ ಟ್ರಾಫಿಕ್. ಹೋಗಿ ಸಾಕ್ತಾ ಇದೆ, ಲಿಟ್ರಲಿ ಮಸಾಜ್ ಆಗ್ತಿದೆ. ವಾವ್. ಲೋವರ್ ಬ್ಯಾಕ್ ಎಲ್ಲ ಪೇನ್ ಹೋಗ್ತಾ ಇದೆ ಮಗ. ನೋಡಿ ಕಾರ್ ಅಂತಿದೆ, ತಗೊಂಬಿಡು. ನಮ್ಮಪ್ಪ ಓಡಿಸ್ತೀನಿ ಅಂತೇಳಿ ಕೂಗ್ಕೋತವ್ರೆ. ಮಿನಿ ಕೂಪರ್ ಇಳಿತೇನೋ ಪ್ಲೀಸ್, ಇಳಿತೀನಿ ಮಗ. ಹಿಂದೆ ಚೆನ್ನಾಗಿ ಓಡಿಸ್ತಾರೆ. ಧೈರ್ಯ ಇರ್ಲಿ. ನೋಡಿ ನಮ್ಮ ಅಪ್ಪ ಮಿನಿ ಕೂಪರ್ ಓಡಿಸ್ತವ್ರ ಮಗ. ಜಸ್ಟ್ ಹಂಗೆ ಕಡೆ ಉಸಿರಾಡಕ್ಕಾಗಿಲ್ಲ ಅಂದ್ರೆ ಇದು ತೆಗಿಬೋದು. ನಮ್ಮ ಅಪ್ಪ ಓಜಿ ಆಗ್ಬಿಟ್ಟವ್ರಪ್ಪ. ಏನಕ್ಕೆ ನಿಲ್ಸೋದು ಅಂತೆ ಗೈಸ್. ನಮ್ಮ ಅಪ್ಪ ಏನ್ ಕಟ್ಟೋಡಿದ್ರು ಗೊತ್ತಾ? ಈಗ ನೋಡ್ದ ಮಗ, ನಾನೇ ಆಗುತ್ತಾ ಅಂತ ಇದೀನಿ. ಅಪ್ಪ ಹೋಗುತ್ತೆ ಅಂತ ಹಿಂಗೆ ಇಟ್ಕೊಂಡಿದ್ದೆ ನಾನು. ಮೆತ್ತಗೆ ಎರಡ್ ಕೈ. ನಿಮ್ದೇನೋ ಮದುವೆ ಆಗಿದೆ, ನಮ್ಗಿನ್ನೂ ಮದುವೆ ಆಗಿಲ್ಲ. ಇವ್ನಿಗಾಗಿದೆ, ನಿಮ್ಗಾಗಿದ್ಯಾ? ನಿಮ್ಗಾಗಿಲ್ಲ, ನಮ್ಮಿಬ್ಬರಿಗೂ ಮದುವೆ ಆಗಿಲ್ಲ. ಗೈಸ್ ಸ್ಪೀಡ್ ಎಲ್ಲ ಓಡಿಸ್ತಾನೆ ನಾನು. ಹೆಂಗಿದೆ? ಹುಷಾರ್ಕೊಂಡು ಭಯ ಆಗ್ತೈತೆ ಮಗ, ಭಯ ಆಗ್ತೈತು. ನೀನ್ 80 ಹೋದ್ರೆ 200 ಹೋದಂಗೆ ಫೀಲಿಂಗ್ ನನಗೆ. ನೀನ್ 20 ಓಡಿಸಿರೋದು ನೋಡಿರೋದು ನಾನು ಇದುವರೆಗೂ. ಈ ಕಾರ್ನ ಟಚ್ ಮಾಡಿದ್ರೆ ಇದೇ ಕಾರ್ ತಗೋಬೇಕಾ? ಯೂಶಲಿ ವಿ ಟೇಕ್ ಕಸ್ಟಮರ್ ಕಾಂಪನ್ಸೇಟ್ ಮಾಡ್ತಾರೆ. 1 lakh 2 lakh ಪೇ ಮಾಡ್ತಾರೆ ಡ್ಯಾಮೇಜ್ ಆದ್ರೆ. ಓಕೆ. ಇಲ್ಲಾಂದ್ರೆ ಅದಕ್ಕೆ ಅವ್ರ ಇಂಟ್ರೆಸ್ಟ್ ಇರುತ್ತೆ ತಗೊಳಕ್ಕೆ, ಅದು ಹೊಸ ಕಾರಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಮಗ 1 lakh 2 lakh ಪೇ ಮಾಡ್ತೀವಿ, ಹೊಸ ಕಾರ್ ತಗೋತೀಯ, ಇದೇ ತಗೋತೀಯ?
ಬಿಕಾಸ್ ನೆಕ್ಸ್ಟ್ ಗೈಸ್ ಡಿ ಎಲ್ ಮುಂದೆ ಕೊಟ್ಟಿರೋದು ನೆಕ್ಸ್ಟ್ ಓಡಿಸ್ಬೇಕಾದ್ರೆ ಟಚ್ ಮಾಡ್ತೀನಿ ನಾನೀಗ ಒಂಚೂರು ಸೈಡ್ಗೆ, ಅವಾಗ ಅವ್ನ ಕಾರಲ್ಲಿ ಅವ್ನ ಡಿ ಎಲ್ ಅಲ್ಲೇ ಅವ್ನು ತಗೊಳ್ಳೇಬೇಕಾಗುತ್ತೆ. ಈಗ ಏನನ್ಸುಪ್ಪ? ಚೆನ್ನಾಗಿದೆ, ಕಂಫರ್ಟ್ ಇದೆ, ಫ್ಯಾಮಿಲಿ 3-4 ಜನ ಹೋಗಕ್ಕೆ ಚೆನ್ನಾಗಿ. ಇಲ್ಲ ಚಿಕ್ಕ ಗಾಡಿ ಅದು. ಗಂಡ ಹೆಂಡತಿ ಮಕ್ಕಳು. ನಾವು ಅಪ್ಪ ಅಮ್ಮಂಗೆ ಕೊಟ್ಬಿಟ್ರೆ ಮಿನಿ ಕೂಪರ್ ಮಗ. ಅಷ್ಟೇ. ನಾವು ಅಪ್ಪನ ಕನ್ಸು ಕೇಳಿ ಏನ್ಪಾ ಏನ್ ಮಾಡ್ಬೇಕು, ಹಂಗೆ ಆ ಗಾಡಿನ ಹಿಂಗ್ ತಿರ್ಸ್ಬಿಟ್ಟು ನಿಲ್ಸ್ಬೇಕಂತೆ ಒಂದ್ಸರಿ ಅವ್ರ ಆಸೆ ಅಂತೆ ಅದು. ಗೈಸ್ ನಂಗೆ ನಮ್ಮ ಮಾಸ್ಕ್ ಮ್ಯಾನ್ ಗಾಡಿ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ. ಯಾವಾಗ ಮಗ, ಎಷ್ಟು ವರ್ಷದಲ್ಲಿ ಕೊಡಿಸ್ತೀಯ? ಎಷ್ಟು ವರ್ಷದಲ್ಲಿ? ನಿಮ್ದೊಂದು ಎಕರೆ ಮಾರಿದ್ರೆ ಈ ತರದ್ ಒಂದು ಕಾರ್ ಬರುತ್ತೆ ನೋಡು. ಇದು ಕೊಡಿಸ್ಬೋದು, ಬಟ್ ಫೀಚರ್ಸ್ ಅಷ್ಟು ಚೆನ್ನಾಗಿಲ್ಲ. ಈಗ ಲೇ ನೋಡಿ ಏನ್ ಹೇಳ್ತಾರೆ, ಬನ್ನಿ ಇಲ್ಲಿ ಬನ್ನಿ. ಈಗ ಹೇಳು. ಫೀಚರ್ಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ. ನೋಡಿ ಕ್ರೇಜಿ ಆಗಿದೆ ಇದು, ಮಿನಿ ಅಂತ ಕಾಣ್ತಿದೆ. MI ಓ ಇಲ್ಲಿದೆ ನೋಡಿ ಗೈಸ್. ಸೊ ಫೈನಲಿ ಟೆಸ್ಟ್ ಡ್ರೈವ್ ಮಾಡಿದ್ದಾಯ್ತು. ಈಗ ಏನಿದ್ರು ಡಿಸಿಷನ್ನು ಆಮೇಲೆ ಬೆಸ್ಟ್ ಪ್ರೈಸು ಅದ್ರ ಮೇಲೆ ಡಿಸೈಡ್ ಮಾಡೋದು. ನೈಸ್ ಮೀಟಿಂಗ್ ಯು. ಸಿಗೋಣ ಮತ್ತೆ. ಗೈಸ್ ಈಗ ಪ್ರಶಾಂತ್ ಅಣ್ಣಂಗೆ ಹೋಗಿ ಗಾಡಿ ವಾಪಸ್ ಕೊಡಬೇಕು. ಗೈಸ್ ಪ್ರಶಾಂತ್ ಅಣ್ಣ ಆಫೀಸಲ್ಲಿದೆ, ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಹೋಗಿ ಗಾಡಿ ಕೊಡಬೇಕು. ನಾನು ಲಂಚು ಮಾಡೇ ಇಲ್ಲ ಗೈಸ್, ಅದಕ್ಕೆ ನಾನು ಮಾಡಿಲ್ಲ ಲಂಚ್. ನನ್ನ ಅಮ್ಮ ಬಂದರು ಅಂತ ಮೊಟ್ಟೆ ಹಾಕ್ಕೊಡ್ತದ ನೋಡಿ ತಿನ್ನಕ್ಕೆ. ನಾವು ದುಡಿಯೋದೇ ಊಟಕ್ಕೆ, ಊಟನೇ ಕರೆಕ್ಟಾಗಿ ತಿನ್ನಲ್ಲ ಅಂದರೆ ಏನು ಹೇಳೋದು ಗೈಸ್? ಅಲ್ಲ ಗೈಸ್, ಮನೇಲಿ ಮಾಡ್ಕೊಂಡು ಕೂತ್ಕೊಳ್ಳೋ ಅಂದ್ರೆ ಏನು ಹೇಳ್ಬೇಕು ಮಕ್ಕಳಿಗೆ? ಇಂಥ ಮಕ್ಳಿಗೆ ಏನು ಹೇಳ್ಬೇಕು? ಅಡುಗೆ ಹಾಕೊಂಡು ತಟ್ಟೆಗೆ ತಿನ್ನಕ್ಕೆ ನಾನು ಹೋಗಿ ಬಂದರೆ ನಿನಗೆ ಊಟ ಕೊಡಬೇಕು. ವಾ ವಾ, ಅದಕ್ಕೆ ಮದುವೆ ಮಾಡಿಸಿ ಬೇಗ. ಫಸ್ಟ್ ಮಾಡ್ತೀನಪ್ಪ. 6 ಗಂಟೆ 7 ಗಂಟೆಗೆ ತಿಂತಾರೆ ಲಂಚ್. ಒಳ್ಳೇದಾಯ್ತು. ತಿಂದು ಪ್ರಶಾಂತ್ ಅಣ್ಣ ಹತ್ರ ಹೋಗಿ ಗಾಡಿ ಕೊಟ್ಟು ನಮ್ಮ XUV ತಗೊಂಬರೋಣ ಬನ್ನಿ. ಸೊ ನಾನು ನಮ್ಮ ಮನೆಗೆ ಒಂದು TV ತರಬೇಕು, ಯಾಕಂದರೆ ಮೇಲ್ಗಡೆ ನಮ್ಮ ಸೆಕೆಂಡ್ ಹಾಲಲ್ಲಿ ಒಂದು TV ಹಾಕ್ಸ್ಬೇಕು. ನಂಗೆ ಇಲ್ಲಿ ಕೂತ್ಕೊಂಡು TV ನೋಡೋಕ್ಕೆ ಮನ್ಸು ಬರಲ್ಲ. ಮತ್ತೆ ಒಂದು PS5 ತಗೋಬೇಕು, PS5. ಪಾಪುಗಳಿಗೆ ಬೇಕರಿ ಏನಾದ್ರು ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಪಾಪುಗೆ, ಅತ್ತಿಗೆಗೆ, ಅಣ್ಣನಿಗೆ ಏನಾದ್ರು ತೊಗೊಂಡು ಹೋಗಿ ನಮ್ಮ ಕಾರ್ನ ಎತ್ಕೊಂಡು ಬರೋಣ. ಗೈಸು ಒಂದಷ್ಟು ಬಿಸ್ಕೆಟ್ಸು ಮತ್ತು ಐಸ್ ಕ್ರೀಮು ಅದೆಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ಇದೆರಡು ಬಲೂನ್ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀವಿ. ಇದಿಷ್ಟು ತೊಗೊಂಡು ಹೋಗೋಣ ಬನ್ನಿ. ತಗೋತಾ ಇದೆ ನೋಡೋಕ್ಕೆ. ಗೈಸ್ ಲಿಟ್ರಲಿ ನಾನು ಪ್ರಶಾಂತ್ ಅಣ್ಣ ಮನೆಗೆ ಬಂದು ಎಷ್ಟು ದಿನ ಆಯಿತು ಗೊತ್ತಾ. ಲೈಫು ಒಂಥರ ಕ್ರೇಜಿ ಅಲ್ಲ ಗೈಸ್. ದಿನ ಸಿಗ್ತಿದ್ದವರೆಲ್ಲ ಯಾವಾಗ ಒಂಥರ ಸಿಗೋ ಥರ ಆಗ್ಬಿಡುತ್ತೆ. ಎಲ್ಲ ಬ್ಯುಸಿಯಾಗಿ ಹೋಗ್ತೀವಿ ನಮ್ಮ ಲೈಫಲ್ಲಿ. ನಮ್ಮ ಲೈಫ್ ಸರ್ಕಸ್ಗಳು, ಡ್ರಾಮಾಗಳು ಮುಗಿಯೋದೇ ಇಲ್ಲ. ಹಾಯ್ ಡಾನು, ಹಾಯ್, ಟೇಕ್ ದಿಸ್, ಟೇಕ್ ದಿಸ್ ಆಲ್ಸೋ. ಹಲೋ, ಹಾಯ್. ಹಲೋ, ಹಾಯ್, ಹೌ ಆರ್ ಯು? ಸೂಪರ್. ಹಾಯ್. ನಿಮಗೆ ಫೈನಲಿ ತುಂಬ ದಿನ ಆದಮೇಲೆ ಅಣ್ಣ ಮನೆಗೆ ಬಂದಿದ್ದೀವಿ. ಈಗ ಸ್ವಲ್ಪ ಬೈತಾರೆ, ಬೈಸ್ಕೊಂಡು. ವರ್ಷ ಆಯ್ತಾ? ವರ್ಷ ಅಲ್ಲ, ಈ ವರ್ಷನೇ ಬಂದಿದ್ದೀನಿ. ಲಾಸ್ಟ್ ವರ್ಷ ಬಂದಿದ್ವಿ. ಇಲ್ಲ ಈ ವರ್ಷ ಯಾವಾಗ ಬಂದಿದ್ದೆ? ಈ ವರ್ಷ ಕಾರ್ ವಿಷಯಕ್ಕೆ ಒಂದ್ಸರಿ ಬಂದಿದ್ದೀನಿ, ನೆನಪಣ್ಣ ನನಗೆ. 1 ವರ್ಷ ಆಗೋಯ್ತಾ? ನೆನಪ ನನ್ಗಿನ್ನ ಮರ್ಗುಳಿಗಿನ್ನ ನೆನಪಿಲ್ಲ. 1 ವರ್ಷ ಆಗೋಯ್ತಾ? ಗೈಸ್ ಲಾಸ್ಟ್ ನಾನು ಬರ್ಡೇಗೆ ಬಂದಿದ್ದು ಕರೆಕ್ಟ್. ಡಯಟಲ್ಲಿ ಇದ್ದೆ ಅವಾಗ, ನಾನು ಚೀಟ್ ಮಾಡಿದ್ದೆ ಫುಲ್ಲು. ಅದು ವ್ಲಾಗ್ ಇದೆ. ಡಾನನ್ ಫಸ್ಟ್ ಏನು ಹೇಳ್ತಿದ್ಯಾ ಡಾನು? ನಿಂಗೆ ಫಸ್ಟ್ ಟೈಮ್ ನೋಡಿದಾಗ್ಲೂ ನಾನು ಸೇಮ್ ಬೊಂಬೆ ತಂದಿದ್ದೆ ಗೊತ್ತಾ? ಮಕ್ಳನ್ನು ರೋಸ್ಟ್ ಮಾಡ್ತೀನಿ ಅಂತೆ. ಡಾನು, ಯು ವಾಂಟ್ ಐಸ್ ಕ್ರೀಮ್? ಯು ವಾಂಟ್ ಐಸ್ ಕ್ರೀಮ್? ವೈ? ಓ, ಡೆಂಟಿಸ್ಟ್ ಸಲ್ಕುರಂಗು ಐಸ್ ಕ್ರೀಮ್ ಸಾಪಾಡ್ ಅಂತೆ, ತಿನ್ಬಾರ್ದಂತೆ. ಅನ್ನ ಸಾರು. Chocolate, you want chocolate? What do you eat, Danu? Healthy food. Fruits and? ಈ ತರ ಮಕ್ಕಳು ಈಗಲೇ ಬೆಳೀತಾವ್ರೆ, ಶ್ರವಣ್ ಬಿಸ್ನೆಸ್ ಇರಲ್ಲ. Just now I woke up. ಕನ್ನಡ ಬರಲ್ಲ? ಬರುತ್ತಾ? ನಾನು ಕಮ್ ಟೇಕ್. ಡೆಂಟಿಸ್ಟ್ ಸೊಲ್ಕರಂಗು ಚಾಕ್ಲೇಟ್, ಸ್ವೀಟು, ಐಸ್ ಕ್ರೀಮು. ಟೇಕ್ ಐಸ್ ಕ್ರೀಮ್.
ಡೆಂಟಿಸ್ಟ್ ಹೊಲಕ್ಕೆ ರಾಂಗು ಐಸ್ ಕ್ರೀಮ್ ತಿಂದ್ರೆ ಅಳ್ಳಾಡಗುತ್ತೆ. ಬೇಡ ನಂಗೆ ಐಸ್ ಕ್ರೀಮ್. ಇದು ಬೇಡವಾ? ಲಾಲಿಪಾಪ್ ಸಾಕು. ಬೇಕಾ? ಎಲ್ಲಿ ಪಾಪು ಎಲ್ಲಿ ಮಲಗಿದ್ಯಾ? ಅಯ್ಯೋ ಮೊನ್ನೆ ಆಫ್ ಮಾಡ್ಬಿಟ್ಟ. ವಾವ್ ಸೂಪರ್. ಯಾರು ಮೊನ್ನೆದು ಫನ್ನಿ ನಾಯ್ಸ್ ಮಾಡ್ತಿದ್ದಾರೆ. ಮನೆಗೆ ಹೋಗಲ್ಲ. ಫಸ್ಟೇ ವಾರ್ನಿಂಗ್ ಮಾಡ್ಬೇಕು ತಾನೆ. ಸೈಡ್ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅದಕ್ಕೆ ಇಷ್ಟ ಆಗಲ್ವಂತೆ, ಆಮೇಲೆ ನಮ್ಮ ಹತ್ರ ಬರಲ್ವಂತೆ. ಮುಂಚೆನೇ ವಾರ್ನಿಂಗ್ ಮಾಡಬೇಕಿತ್ತು. ಅಣ್ಣ ಹೇಳಿಲ್ಲ. ಪಾಪುನ ಎತ್ಕೊಂಡು ಹೋಗ್ತೀನಿ ಅಂತ ತುಂಬಾ ಜನ ಹಂಗೆ ಹೇಳ್ಬಿಟ್ಟಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ. ಅದೇನಾಗುತ್ತೆ? ಟ್ರಾಮಟೈಸ್ ಆಗ್ಬಿಟ್ಟಿದೆ ಅದು. ಆಗ್ಬಿಟ್ಟಿದೆ ಅದಕ್ಕೆ. ನಾನು ಗೋಬಿ ತಿನ್ಬೋದು, ನೀನು ತಿನ್ನಕ್ಕಾಗುತ್ತಾ? ನಾನು ಎಗ್ ಪಫ್ ತಿನ್ಬೋದು. ಹಲೋ, ಮಾತು ಬರಂಗಿದ್ರೆ ಅದು ಕೌಂಟ್ರೆ. ನಾನು ಕಾಫಿ ಕುಡಿತೀನಿ, ಇವಾಗ ನೀನು ಕುಡಿತೀಯಾ? ಗೋಬಿ ಗೋಬಿ ಅದು ಗೋಬಿ ಡಬ್ಬ ಕೈ ಆಗ್ತಿದೆ ಗೈಸ್, ಅದಕ್ಕೆ ರೇಗಿಸ್ತಾ ಇದೀನಿ ನೋಡಿ. ಫುಲ್ ಸ್ಯಾಡ್ ಆಗಿ ಹೋಯ್ತು. ಹಿಂಗೆ ಕೂತ್ಕೋ. ಕಾಫಿ ಕಾಫಿ ಬೇಡಪ್ಪ, ಬಿಸಿ ಇದೆ ನೋಡಿ. ಇವನು ಇಷ್ಟಿದ್ದಾನೆ, ಕಪ್ ಎಳ್ದು ಕಾಫಿ ಬೀಳಿಸ್ಬಿಟ್ಟ. ವಾಪಸ್ ಹೋಗ್ತಾ ಇದೀವಿ. ದಾನು, ಯು ಲೈಕ್ ಡ್ಯಾನ್ಸ್, ಸಿಂಗಿಂಗ್, ವಾಟ್ ಯು ಲೈಕ್? ಓಕೆ, ಈಗ ಡಾನುಗೆ ನಾವು ಡ್ಯಾನ್ಸ್ ಕ್ಲಾಸ್ ಹುಡ್ಕೋಣ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ. ಬಾಯ್ ಡಾನು, ಬಾಯ್. ಹೇ ಸೆಕೆಂಡ್ ದಾಗಿ ಬಂತ ಸೆಕೆಂಡ್ ಬಾಯ್. ಗಾಯ್ಸ್ ಫೈನಲಿ ನಮ್ಮ ಎಕ್ಸುವಿನ ತಗೊಂಡು ಮನೆ ವಾಪಸ್ ಬಂದು ಪ್ರಶಾಂತ್ ಅಣ್ಣ ಹತ್ರ ತುಂಬಾ ದಿನ ಆದ್ಮೇಲೆ ಸ್ವಲ್ಪ ಜಾಸ್ತಿ ಮಾತಾಡ್ಕೊಂಡು ವಾಪಸ್ ಬಂದೆ. ಒಂಥರ ಸಮಾಧಾನ ಆಯಿತು. ನಮಗೆ ತುಂಬ ಹಳೆಯ ಫ್ರೆಂಡು, ಗೊತ್ತಿರೋರೆಲ್ಲ ಮೀಟ್ ಮಾಡಿ ಮಾತಾಡ್ಕೊಂಡು ಒಂಥರ ಸಮಾಧಾನ ಆಗುತ್ತೆ. ಅದು ಬಿಟ್ಟರೆ ನಾವು ಒಂದು ಟೈಮಲ್ಲಿ ಕಾಯ್ತಾ ಇದ್ವಿ ಪ್ರಶಾಂತ್ ಅಣ್ಣ ಮನೆಗೆ ಹೋಗಬೇಕು ಅಂತ. ಬಟ್ ಇವಾಗ ಟೈಮ್ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಬಿಸಿ ಆಗ್ಬಿಡ್ತೀವಿ ಲೈಫಲ್ಲಿ. ಇದು ನೋಡಿ, ನೆನ್ನೆ ನಮ್ಮ ಅತ್ತೆ 3 ಚಾಕ್ಲೇಟ್ ಕೊಟ್ಟಿರೋದು ನನಗೆ, 3. ಅಂದರೆ ನನಗೆ, ನಮ್ಮ ಅಕ್ಕಂಗೆ, ನನ್ನ ತಮ್ಮಂಗೆ ಒಂದೊಂದು. ಗೈಸ್, ನಮ್ಮ ಅಕ್ಕ ಮಿರರ್ ನೋಡಿ ಗಲೀಜಾಗಿದೆ, ಸ್ವಲ್ಪ ಕ್ಲೀನಿಂಗ್ ಮಾಡಿ. ಏನು ಅವಾಜ್ ಆಗ್ತೀಯಾ? ಸಾರಿ ಕಿವಿ ಇಟ್ಕೊಂಡು ಹೇಳು ಕಿವಿ ಇಟ್ಕೊಂಡು ಹೇಳು. ತಗೋ ನಿನ್ ಸ್ವೀಟ್ ಡಬ್ಬ ತಗೋ. ಓಕೆ ಗೈಸ್, ನಮ್ಮ ಅಕ್ಕಂಗೆ ಹುಷಾರಿಲ್ಲ ಪಾಪ. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಹೌದಾ? ಹಂಗಂದ್ರೆ ಇನ್ನೊಂದು ಸ್ವಲ್ಪ ಸಾರಿ ಹೇಳು. ಸಾರಿ ಕರೆಕ್ಟಾಗಿ ಹೇಳು. ಸಾರಿ ಪ್ಲೀಸ್, ಸಾರಿ. ಕಿವಿ ಇಟ್ಕೊಂಡು ಹೇಳು. ನಿನ್ ಚಾಕ್ಲೇಟ್ ಎತ್ಕೋ, ತಗೋ. ಥ್ಯಾಂಕ್ ಯು. ನಮ್ಮ ಟುಮ್ದು ಚಾಕ್ಲೇಟ್ ಬಾಕ್ಸ್ ಇದೆ, ಅದನ್ನ ಒಂದು ರೂಮಲ್ಲಿ ಇಟ್ಬಿಟ್ಟು ಹೋಗೋಣ. ನನ್ನ ರೂಮಲ್ಲಿ ನಾನು ಚಾಕ್ಲೇಟ್ ಇಟ್ಕೋತೀನಿ. ಬಾಯ್. ಸೊ ಟುಮ್ ಇವತ್ತು ಮಿನಿ ಕೂಪರ್ ಬಂದಿತ್ತು ಟೆಸ್ಟ್ ಡ್ರೈವ್ಗೆ. ಹೇಳಲ್ಲ ಯಾವ ಚಾಕ್ಲೇಟ್ ತಿಂತೀರ? ನನ್ನ ಬಾಕ್ಸ್ ಹಾಕಿದ್ದೆ. ನಂದಲ್ಲೂ ಇವನು ಕೊಡ್ತೀನಿ. ಸೊ ಮಿನಿ ಕೂಪರ್ ತೊಗೊಳೋದ ಬೇಡವಾ? ತಗೋ ನೋಡೋಣ ಗೈಸ್. ನಂಗೆ ಸಖತ್ ಇಷ್ಟ ಆಯಿತು. ಕ್ರೇಜಿ ಆಗಿದೆ. ಚಿಕ್ಕ ಗಾಡಿ, ಸಿಟಿಗೆ ಇನ್ನೂ ಒಂಥರ ಒಳ್ಳೆ ಗಾಡಿ. ಓಪನ್ ಆಗುತ್ತಲ್ಲ, ಸನ್ ರೂಫ್ ಮಾತ್ರ, ಕನ್ವರ್ಟೇಬಲ್ ಅಲ್ಲ. ನಂಗೆ ಕನ್ವರ್ಟೇಬಲ್ ಇಷ್ಟ, ಬಟ್ ಕನ್ವರ್ಟೇಬಲ್ ಇಲ್ಲ ಅವ್ರ ಹತ್ರ. ಕೇಳಿದ್ದೀನಿ, ನೆಕ್ಸ್ಟ್ ಅವ್ರು ತರ್ತಾರೆ, ನೋಡೋಣ. ಕನ್ವರ್ಟೇಬಲ್ ಇದ್ರೆ ಕ್ರೇಜಿ ಆಗಿರುತ್ತೆ. ಅಪ್ಪ ಹಿಂಗೆ ಅನಿಸ್ತು ಕೇಳೋಣ. ಪಪ್ಪ ಹೆಂಗಿತ್ತು ಡ್ರೈವ್ ಮಾಡಿದ ಮಿನಿ ಕೂಪರ್? ಚೆನ್ನಾಗಿದೆ ಅಲ್ಲ? ಅದೇ ತೊಗೊಂಬಿಡೋಣ ತೊಗೊಂಡ್ರಲ್ಲ. ಎಷ್ಟು? 60 ಲಕ್ಷ. ಅಷ್ಟೇನಾ? ಹಿಂಗೆ ಇಸ್ಕೊಬೋದು ನಾವು. ಓ ಜೀವನದಲ್ಲಿ ಎಷ್ಟೇ ಕಾಸ್ಟ್ ಇದ್ರು ಕಮ್ಮಿ ಅನ್ಕೊಬೇಕಂತೆ, ಬೇಗ ಇಸ್ಕೊಬೋದಂತೆ. ಅಪ್ಪ ಇನ್ನು ಆರೆಂಜ್ಗೆಲ್ಲ ಹೋಗಿಲ್ಲ. 68 ಲಕ್ಷದ ಕಾರ್ ಓಡಿಸೋರು ನಿಮ್ಮ ಗಂಡ ಏನು ಹೇಳ್ತೀರಾ? 60 ಲಕ್ಷದ್ದು ಮನೆ ಬಂದ್ಬಿಡ್ತಲ್ಲ. ನೀವು ಕಾಮೆಂಟ್ ಹಾಕಿ. ತಗೋಬೇಕಾ ಬೇಡವಾ?
ಪ್ಲೀಸ್. ನಾನು ಗಾಡಿ ಇಸ್ಕೊಂಡ್ಬಂತ ಇದ್ದೀನಿ. ಹೌದು. ಬೇಡವಾ? ಕೆಳಗಡೆ 2 ಕಮೆಂಟ್ ಹಾಕಿದ್ದೀನಿ, ಮಿನಿ ಕೂಪರ್ ತಗೊಳ್ಳ ಬೇಡವಾ ಅಂತ, ಮತ್ತು ಇನ್ನೊಂದು ಸಾಯಿಲ್ ಬೈಕ್ ತಗೋಬೇಕಾ ಬೇಡವಾ ಅಂತ. 2ರಲ್ಲೂ ಕಾಮೆಂಟ್ ಮಾಡಿ. ಎಸ್ ನೋಡೋಣ ಅಂತ G900 ಇಸ್ಕೊಳ್ಳೋಣ. ತಗೊಳಪ್ಪ. ಅಷ್ಟು ಬೇಡ, ಅಷ್ಟು ಬಸ್ ಬೇಡ. ಓ ಬಂತ ನಂದು ಬಂತ ವಾಪಸ್ ರಿಟರ್ನ್ ಹಾಕು. ಗೈಸ್, ನಮ್ಮ ಅಕ್ಕದು ನೋಡಿ. ನಮ್ಮ ಪಾರ್ಟಿ ಕೊಡ್ಸು ನಡಿ. ಗೈಸ್, ಇದೆಲ್ಲ ಅನ್ಬಾಕ್ಸಿಂಗ್ ನಮ್ಮ ಅಕ್ಕ ಬ್ಲಾಗಲ್ಲಿ ನೋಡಿ. ಬಟ್ ನಮ್ಮ ಅಕ್ಕದು ಯೂಟ್ಯೂಬ್ದು 100K ಸಿಲ್ವರ್ ಬಟನ್ ಬಂದಿದೆ. ಕಂಗ್ರಾಚುಲೇಷನ್. ಹಾಕು ಅದು ಎಸ್ಬಿಡು. ಸೋ ಪ್ರೌಡ್ ಆಫ್ ಯು. ನೋಡಿ ಸೋನು, ತೋರ್ಸು ನಿನ್ ತೋರ್ಸು ಸಿಲ್ವರ್ ಬಟನ್. ಇಷ್ಟೇ ಬರೋದು. ಇಲ್ಲ, ಹೊಸದು ಇಷ್ಟೇ ಬಂದಿದೆ. ಚಿಕ್ಕ ಸಿಲ್ವರ್ ಬಟನ್ ನಂದು ನೋಡಿ, ಎಷ್ಟು ಹೊಡೆದಿದೆ. ನಿಮ್ ಸಿಲ್ವರ್ ಸ್ಟ್ಯಾಟಸ್ ಆಗಿದೆ. ಚಿಕ್ಕದು ದೊಡ್ಡದು ಒಂದು ರೆಕಗ್ನೈಸೇಷನ್ ಬಂತಲ್ಲ ಅವಾರ್ಡ್ ಅಂತ. ನಮ್ಮ ಮನೇಲಿ 2 ಸಿಲ್ವರ್ ಬಟನ್ ಇದೆ. ನಿಮ್ದು statue. ನಾಚಿಕೆ ಆಗ್ಬೇಕು ನಿಮ್ ಲೈವ್. ನಾವಿಬ್ರು ಲೈಫ್ ಅಲ್ಲಿ ನೋಡು ಸಿಲ್ವರ್ ಬಟನ್. ನಾಳೆ ಇಸ್ಕೊಂತೀನಿ. ಇವನೊಂದು ಯೂಟ್ಯೂಬ್ ಚಾನಲ್ ಮಾಡ್ದ. ಇಸ್ಕೊಂತೀನಿ. ಇವನು ಯೂಟ್ಯೂಬ್ ಚಾನಲ್ ಮಾಡ್ದ. ಬಟ್ ನಮ್ದು ಇವಾಗ ಬಿಸ್ನೆಸ್ ಅಲ್ಲಿ ಇದೀವಿ, ನಮ್ಗೆ ಟೈಮ್ ಇಲ್ಲ. ದುಡ್ಡು ಜಾಸ್ತಿ ಮಾಡ್ತಾ ಇದೀರಾ ಬಿಸ್ನೆಸ್ ಅಲ್ಲಿ. ಓ ನಾನು ಮಿನಿ ಕೂಪರ್ ಇಸ್ಕೊಳ್ಳೋದಿದ್ದೀನಿ. ಕಂಗ್ರಾಚ್ಯುಲೇಷನ್, ಸಕ್ಸಸ್ ಇನ್ ಲೈಫ್. ನನ್ನ ಮಗಳು 100K. ನೋಡಿ ಗೈಸ್, 0 ಇಂದ ಸ್ಟಾರ್ಟ್ ಮಾಡಿ ನಮ್ಮ ಅಕ್ಕ 100K ರೀಚ್ ಆಗ್ಬಿಟ್ಲು ಫೈನಲಿ ಗೈಸ್. ಹಾರ್ಡ್ ವರ್ಕ್ ಪೇಸ್. ಸೊ ಫೈನಲಿ ನಿನ್ನೆ ನಾನು ನಮ್ಮ ಫ್ಯಾಮಿಲಿ ಹತ್ರ ಮಾತಾಡಿಕೊಂಡು ವ್ಲಾಗ್ ಎಂಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಸೊ ಇವಾಗ ಮಿನಿ ಕೂಪರ್ ಒಂದು ಟೆಸ್ಟ್ ಡ್ರೈವ್ ಮಾಡಿದ್ವಿ. ಒಂದು ಪಾರ್ಷನ್ನು ಟೆಸ್ಟ್ ಡ್ರೈವ್ ಮಾಡೋಣ ಅಂತ ತರಿಸ್ತಾ ಇದ್ವಿ. ಅದು ತಗೊಳ್ಳೋದು ನಮ್ಮ ಬಜೆಟ್ ಮೀರಿ, ಕೈ ಮೀರಿ ಇದೆ. ಬಟ್ ಯಾವುದೂ ಏನಂತಾರೆ, ಭಯ ಇಟ್ಕೊಬಾರ್ದು. ಅಂದರೆ ಟೆಸ್ಟ್ ಮಾಡಿ ನೋಡೋಣ, ಟೆಸ್ಟ್ ಡ್ರೈವಲ್ಲಿ ನೋಡೋಣ ಏನಾಗುತ್ತೆ ಏನು ಅಂತ ಮಾತಾಡೋಣ ಅಂತೆಲ್ಲ ಅಂದ್ಕೊಂಡು ಅದು ಟ್ರೈ ಮಾಡ್ತಾ ಇದೀವಿ. ನೋಡೋಣ. ಸೊ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಟೇಕ್ ಕೇರ್. ನಮ್ಮ ದುನಿಯಾ ಸಪರೇಟ್, ಲೈಫ್ ಸ್ಟೈಲ್ ಡಿಫರೆಂಟ್.